ಒಂದು ಕ್ಷಣ ಯೋಚಿಸಿ. ನೀವು ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡ್ತಿದ್ದೀರಾ, ಮತ್ತೊಬ್ರು ಸ್ಟೇಜ್ ಮೇಲೆ ನಿಂತು ಚಪ್ಪಾಳೆ ಮೇಲೆ ಚಪ್ಪಾಳೆಯನ್ನ ಪಡ್ಕೊತಾ ಇದ್ದಾರೆ. ಅಂತಹ ಸಮಯದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ನನ್ ಸಮಯ ಯಾವಾಗ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಈ ಕತೆ ನಿಮ್ಮ ಹೃದಯಕ್ಕೆ ತಾಕುತ್ತೆ. ಸಾಮಾನ್ಯ ಹುಟ್ಟು, ಅಸಾಮಾನ್ಯ ಕನಸು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಜೂನ್ 21, 1998ರಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗ ನಟರಾಜ್. ಇವತ್ತು ಜನರು ಅವನನ್ನ ಗಿಲ್ಲಿ ನಟ ಅಂತ ಕರೀತಾರೆ. ಆದ್ರೆ ಈ ಹೆಸರ ಹಿಂದೆ ಹೋರಾಟದ ಒಂದು ದೊಡ್ಡ ಕತೆ ಇದೆ. ನಟನಾಗ್ಬೇಕು ಅನ್ನೋದು ಕನಸು, ಆದ್ರೆ ವಾಸ್ತವದ ಹಿನ್ನೆಲೆ ಬೇರೆನೇ ಇದೆ. ಚಿತ್ರರಂಗದಲ್ಲಿ ನಟನಾಗ್ಬೇಕು ಅನ್ನೋ ಆಸೆಯಿಂದ ಚಿತ್ರರಂಗಕ್ಕೆ ಬಂದ. ಆದ್ರೆ ಮೊದಲ ಅವಕಾಶ ನಟನಾಗಿ ಅಲ್ಲ, ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ. ಕಲಾ ವಿಭಾಗದಲ್ಲಿ ಕೆಲಸ. ಲೈಟ್ ಹೊತ್ಕೊಂಡು ಓಡಾಡಿದ, ಸೆಟ್ ಕಟ್ಟಿದ, ಇತರರ ಸೀನ್ಗಳನ್ನ ಮೌನವಾಗಿ ನೋಡಿದ. ಅವನು ಸ್ಟೇಜ್ ಮೇಲೆ ಇರ್ಲಿಲ್ಲ, ಆದ್ರೆ ಸ್ಟೇಜ್ ಅನ್ನ ಕಲಿತಾ ಇದ್ದ. 2022ರ ಕಾಮಿಡಿ ಕಿಲಾಡಿ ಶೋ ಅವನ ಬದುಕಿಗೆ ತಿರುವನ್ನ ತಂದುಕೊಡ್ತು. ಕಾಮಿಡಿ ಕಿಲಾಡಿಗಳು ಸೀಸನ್ 4 ಅಲ್ಲಿ ಗಿಲ್ಲಿ ಕೇವಲ ನಗಿಸ್ಲಿಲ್ಲ, ಅವನು ತನ್ನ ಜೀವನವನ್ನೇ ಹಾಸ್ಯದಲ್ಲಿ ಹೇಳಿದ. ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಚಲಿತದಲ್ಲಿದ್ದಂತಹ ಪ್ರಾಪರ್ಟಿ ಕಾಮಿಡಿಯನ್ನ ಹೊಸದಾಗಿ ಕನ್ನಡಕ್ಕೆ ತಂದ. ಅದರಲ್ಲಿ ಯಶಸ್ಸನ್ನೂ ಕಂಡ. ಪ್ರತಿ ಜೋಕ್ನಲ್ಲಿ ಹೋರಾಟ, ಪ್ರತಿ ನಗುವಿನಲ್ಲಿ ಕನಸು. ಫಸ್ಟ್ ರನ್ನರ್ ಅಪ್ ಆಗಿ ಹೊರಬಂದ. ಅವನು ಗೆಲುವಿನ ಟ್ರೋಫಿ ಕಳೆದುಕೊಂಡ್ರು ಜನರ ಮನಸ್ಸನ್ನ ಗೆದ್ದಿದ್ದ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ. ಜನ ಅನ್ಕೊಂಡ್ರು ಕಾಮಿಡಿಯನ್ ನೃತ್ಯ ಹೇಗೆ, ಆದ್ರೆ ಗಿಲ್ಲಿ ತೋರಿಸಿದ ಕಲೆಗೆ ಗಡಿ ಇಲ್ಲ ಅನ್ನೋದನ್ನ. ಅವನು ನೃತ್ಯದಲ್ಲಿ ಸ್ಟೆಪ್ ಮಾತ್ರ ಇರಲಿಲ್ಲ, ಮನೋರಂಜನೆ ಕೂಡ ಇತ್ತು. ಬೆಸ್ಟ್ ಎಂಟರ್ಟೈನರ್ ಅವಾರ್ಡ್ ಅನ್ನ ಪಡ್ಕೊಂಡ. ಹಾಗೆ 2024ರಲ್ಲಿ ಲಂಗೋಟಿ ಮ್ಯಾನ್ ಅನ್ನುವಂತಹ ಸಿನಿಮಾವನ್ನ ಮಾಡಿದ. ದರ್ಶನ್ ಅಭಿನಯದ ದಿ ಡೆವಿಲ್ಗಲ್ಲೂ ಕೂಡ ಸಣ್ಣ ಪಾತ್ರವನ್ನ ನಿರ್ವಹಿಸಿದ. ಒಮ್ಮೆ ಕ್ಯಾಮರಾದ ಹಿಂದೆ ನಿಂತಿದ್ದವನು ಇಂದು ಕ್ಯಾಮರಾದ ಮುಂದೆ ಬಂದು ನಿಂತಿದ್ದಾನೆ. ಹೀರೋ ಆಗೋ ದಾರಿ ನಿಧಾನವಾದ್ರೂ ಅವನು ನಡೆಯೋದನ್ನ ನಿಲ್ಲಿಸಲಿಲ್ಲ. ಬಿಗ್ ಬಾಸ್ ಸೀಸನ್ 12 ಇದೇ ನಿಜವಾದ ಪರೀಕ್ಷೆ. 24x7 ಕ್ಯಾಮರಾದ ಮುಂದೆ ಒತ್ತಡ, ಒಂಟಿತನ, ಟಾಸ್ಕ್, ಟ್ರೋಲ್ಸ್ ಅಲ್ಲಿ ನಟನ ಮುಖವಾಡ ಬೇಡ, ನಿಜವಾದ ನೀನೇ ಕಾಣಿಸ್ಬೇಕು. ಗಿಲ್ಲಿ ಅಲ್ಲಿ ನಟನೆ ಮಾಡ್ಲಿಲ್ಲ, ನಾಟಕವಾಡ್ಲಿಲ್ಲ, ಮಾನವೀಯತೆಯನ್ನ ಬಿಟ್ಕೊಡ್ಲಿಲ್ಲ. ಅವನ ಸರಳತೆ, ಹೋರಾಟ, ಹಾಸ್ಯ, ಸಹನೆ ಜನರಿಗೆ ತಟ್ಟಿತು. ಫಲಿತಾಂಶ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಅತಿ ಹೆಚ್ಚು ವೋಟ್ನೊಂದಿಗೆ ವಿನ್ನರ್ ಆಗಿ ಹೊರಬಂದ. ಟ್ರೋಫಿ, ಶೋ ವಿನ್ನರ್, 50 ಲಕ್ಷ ನಗದು ಬಹುಮಾನ, ಬ್ರ್ಯಾಂಡ್ ನ್ಯೂ SUV ಕಾರು, 10 ಲಕ್ಷ ಕಿಚ್ಚ ಸುದೀಪ್ ಅವರ ಕಡೆಯಿಂದ ವಿಶೇಷ ಉಡುಗೊರೆ, ಜೊತೆಗೆ ಕೋಟಿ ಕೋಟಿ ಅಭಿಮಾನಿಗಳ ಪ್ರೀತಿಯ ಸುರಿಮಳೆ ತನ್ನದಾಗಿಸಿಕೊಂಡ. ನಿರ್ದೇಶಕ ಪ್ರೇಮ್ ಅವರು ಹಾಸ್ಯ ಮಿಶ್ರಿತ ಪ್ರೇಮ ಕಥೆಯನ್ನ ಹೆಣೆಯಲು ಹೊರಟಿದ್ದಾರೆ. ಗಿಲ್ಲಿಯನ್ನ ಹೀರೋ ಆಗಿ ಆಯ್ಕೆ ಮಾಡ್ತೀನಿ ಅನ್ನೋ ಅವರ ಮಾತು ಗಿಲ್ಲಿಯ ಸಾಧನೆಯ ಹಾದಿಯನ್ನ ಇನ್ನಷ್ಟು ವಿಶಾಲ ಮಾಡಿದೆ. ಗಿಲ್ಲಿ ನಟನ ಸಾಧನೆ ನಮಗೆ ಹೇಳೋ ಪಾಠ ಏನು ಅಂದ್ರೆ, ನೀವು ಇಂದು ಹಿನ್ನೆಲೆಯಲ್ಲಿ ಇರಬಹುದು, ಆದ್ರೆ ನಾಳೆ ಸ್ಪಾಟ್ ಲೈಟ್ ನಿಮ್ಮದಾಗ್ಬೋದು. ಸೋಲು ಅಂತ ಇಲ್ಲ, ಪ್ರತಿ ಹಂತವೂ ಅದು ತರಬೇತಿ ಮಾತ್ರ. ಆರಂಭ ಚಿಕ್ಕದಾಗಿರ್ಬೋದು, ಅಂತ್ಯ ದೊಡ್ಡದಾಗ್ಬೋದು. ಹಿನ್ನೆಲೆಯಲ್ಲಿ ಕೆಲಸ ಮಾಡೋದು ಸೋಲಲ್ಲ, ಅದು ತರಬೇತಿ. ನಿಮ್ಮ ನಿಜವಾದ ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ತಾಳ್ಮೆ ಇಟ್ಟು ಕಾಯ್ದವನಿಗೆ ಒಂದು ದಿನ ವೇದಿಕೆ ಸಿಕ್ಕೇ ಸಿಗುತ್ತದೆ. ಯುವಕರಿಗೆ ಗಿಲ್ಲಿ ಸಂದೇಶ ಇದೇ ಆಗಿರುತ್ತೆ. ಗುರುತಿಸಿದ ಹಂತದಲ್ಲಿ ಇರಬಹುದು ಇವತ್ತು ನೀವು, ಯಾರು ನಂಬದ ಸ್ಥಿತಿಯಲ್ಲೂ ಇರಬಹುದು. ನನ್ನ ಜೀವನ ಇಷ್ಟೇನಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರ್ಬೋದು. ಒಂದು ಮಾತು ನೆನಪಿರ್ಲಿ, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕೂಡ ಒಮ್ಮೆ ಸೆಟ್ ಅಸಿಸ್ಟೆಂಟ್ ಆಗಿದ್ದವನು. ಅವನು ನನ್ನಿಂದ ಆಗ್ಲಿಲ್ಲ ಅಂತ ಓಡ್ ಹೋಗ್ಲಿಲ್ಲ, ಅದನ್ನ ನಿಂತು ಗೆದ್ದು ತೋರಿಸ್ದ. ನೀವು ಅಷ್ಟೇ ಗಟ್ಟಿಯಾಗಿ ನಿಂತು ಗೆಲ್ಲುವವರೆಗೆ ಹೋರಾಡಬೇಕು. ಆಗ ಒಂದು ದಿನ ಗೆಲುವು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಗಿಲ್ಲಿ ನಟನ ಸಾಧನೆಯ ಯಶಸ್ಸಿನ ಹಾದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಗಿಲ್ಲಿ ನಟ ಅಂತ ಕಮೆಂಟ್ ಅಲ್ಲಿ ಬರೆಯಿರಿ. ಸಾಧನೆಯ ಹಾದಿಯಲ್ಲಿರುವ ನಿಮ್ಮ ಒಬ್ಬ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.